ಆಕೆ ಪೋಷಕರ ವಿರೋಧದ ಮಧ್ಯೆ ಪ್ರೀತಿಸಿದವನ ಜೊತೆ ಮದುವೆಯಾಗಿ ಜೀವನ ನಡೆಸ್ತಾ ಇದ್ಲು. ಆದ್ರೆ ಹೆತ್ತವರು ಮಾತ್ರ ಮಗಳನ್ನ ಕಂಡ್ರೆ ಕೆಂಡ ಕಾರ್ತಿದ್ರು. ಇಷ್ಟು ದಿನ ಸುಮ್ಮನಿದ್ದವರು ಮಗಳ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಪ್ರೀತಿ ಅನ್ನೋದು ಎಷ್ಟು ಮಧುರವೋ ಅಷ್ಟೇ ಘೋರ. ಹದಿಹರೆಯದ ಹಾರ್ಟ್ಗಳು ಒಮ್ಮೆ ಪ್ರೀತಿಗೆ ಬಿದ್ರೆ ಮುಗಿತು. ಯಾರ ಮಾತು ಕೇಳಲ್ಲ, ನೋಡ್ದೋರ್ ಏನಂತಾರೆ ಅನ್ನೋ ಭಯ ಇರಲ್ಲ. ಬಾಗಲಕೋಟೆಯಲ್ಲಿ ಮಗಳ ಪ್ರೀತಿಗೆ ಹೆತ್ತವರೇ ವಿಲನ್ ಆಗಿದ್ದಾರೆ. ಮಗಳ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಬೇಡ ಅಂದ್ರೂ ಪ್ರೀತಿಸಿ ಮದುವೆಯಾದ್ಲು ಮಗಳು. ಯುವಕನ ಮನೆಗೆ ನುಗ್ಗಿ ರಕ್ತ ಹರಿಸಿದ ಹೆತ್ತವರು. ನಗ್ನಗ್ತಾ ಹೊಸ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಹೆಸರು ಗ್ಯಾನೇಶ್ ಅಂಡ್ ಶಶಿಕಲಾ. ಬಾಗಲಕೋಟೆ ತಾಲೂಕಿನ ಬೇವೂರು ಗ್ರಾಮದವರು. ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿದ್ದವರು. ಒಂದೇ ಕಾಲೇಜಿನಲ್ಲಿ ನರ್ಸಿಂಗ್ ಓದುತ್ತಿದ್ರು. ಒಟ್ಟೊಟ್ಟಿಗೆ ಕಾಲೇಜಿಗೆ ಹೋಗ್ತಿದ್ದ ಜೋಡಿ ಮಧ್ಯೆ 3 ವರ್ಷಗಳ ಹಿಂದೆ ಪ್ರೇಮ ರಾಗ ಶುರುವಾಗಿತ್ತು. ಜೀವನ ಪೂರ್ತಿ ಕೂಡಿ ಬಾಳ್ಬೇಕು ಅಂತ ಮದುವೆ ಆಗೋದಕ್ಕೂ ರೆಡಿಯಾಗಿದ್ರು. ಒಂದೇ ಸಮುದಾಯದವರಾಗಿದ್ರಿಂದ ಮನೆಯವರಿಗೆ ಪ್ರೀತಿ ವಿಷಯ ತಿಳಿಸಿದ್ರು. ಆದರೆ ಯುವತಿ ಪೋಷಕರು ಜೀವ ಬಿಟ್ರು ಮದುವೆಗೆ ಒಪ್ಪಲ್ಲ ಅಂತ ಬೆಂಕಿ ಉಂಡೆಯಂತಾಗಿದ್ರು. ಯಾವಾಗ ಶಶಿಕಲಾ ಹೆತ್ತವರು ಮದುವೆಗೆ ವಿರೋಧ ಮಾಡಿದ್ರೋ ಇಬ್ರು ಓಡಿ ಹೋಗಿ ಮದುವೆಯಾಗಿದ್ರು. ಈ ಸುದ್ದಿ ತಿಳಿದು ಯುವತಿ ಮನೆಯವರು ಜಗಳಕ್ಕೆ ಬಂದಾಗ ಊರಿನ ಹಿರಿಯರು ಸಂಧಾನ ಮಾಡಿ ಕಳಿಸಿದ್ರು. ಅವತ್ತಿಂದ ಸೈಲೆಂಟ್ ಆಗಿದ್ದವರು ಏಕಾಏಕಿ ಅಟ್ಟಹಾಸ ಮೆರೆದಿದ್ದಾರೆ. ಗ್ಯಾನೇಶ್ ಮನೆಗೆ ನುಗ್ಗಿದ ಶಶಿಕಲಾ ಪೋಷಕರು ಹೆಗ್ಗಾಮುಗ್ಗ ಹಲ್ಲೆ ಮಾಡಿ ರಕ್ತ ಹರಿಸಿದ್ದಾರೆ. ಗ್ಯಾನೇಶ್ ತಾಯಿ ಸುವರ್ಣ ಹಾಗೂ ಸಹೋದರರ ಮೇಲೆ ಮನಸೋ ಇಚ್ಛೆ ಥಳಿಸಿ ರಾಕ್ಷಸರಂತೆ ವರ್ತಿಸಿದ್ದಾರೆ. ಮದುವೆಯಾಗಿ ನಾನು ಈಗ ಎಷ್ಟು 21 ದಿನ ಆತಿರ ಮದುವೆ ಆದ್ರೂ ಈಗ ಎಲ್ಲ ಹೇಳಿದ್ರಿ ನಾವು ದೂರ ಹೋಗಿ ಇವ್ರು ನಮ್ಮ ಹಿಡ್ಕೊಂಡು ಬಡಿತಾರೆ ಅನ್ನೋ ಭಯಕ್ಕೆ ದೂರ ಒಂದ ಕಡೆ ಇರ್ಲಿಲ್ಲ. ನಾವು ದಿನ ಒಂದು ಪ್ಲೇಸ್ ಚೇಂಜ್ ಮಾಡ್ಕೊಂತ ಅಡ್ಡಾಡಿದ್ವಿ ರೀ. ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾ ಇದ್ದಂತೆ ನವ ಜೋಡಿ ಪೊಲೀಸರ ಮೊರೆ ಹೋಗಿದ್ದಾರೆ. ನಮಗೆ ಜೀವ ಬೆದರಿಕೆ ಇದ್ದು ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಫ್ಯಾಮಿಲಿಗೆಲ್ಲ ಹೊಡೆದು ಭಾಳ ಇದು ಮಾಡ್ಯಾರ. ನಮ್ಮ ಎಸ್ ಪಿ ಅವ್ರ ಕಡೆಯಿಂದ ನಮಗೆ ಸಿಕ್ಕಿದ್ರು ಜೀವ ಬೆದರಿಕೆ ಇದು ಒಟ್ಟಾರೆ ಕೂಡಿ ಬಾಳ್ಬೇಕು ಅಂತ ಕನಸು ಕಂಡವಳಿಗೆ ಹೆತ್ತವರೇ ವಿಲನ್ ಆಗಿದ್ದಾರೆ. ಮಗಳ ಜೀವನ ಚೆನ್ನಾಗಿರಲಿ ಅಂತ ಬಯಸೋದನ್ನ ಬಿಟ್ಟು ಪೋಷಕರೇ ವಿಲನ್ ಆಗಿದ್ದು ವಿಪರ್ಯಾಸ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.